ನಮಸ್ತೆ ಅಂಶು ಅಶೋಕ್ ಹೆಗ್ಡೆ. ಅದೆಂತ ಲವ್ ಸ್ಟೋರಿ ಡ್ರೆಸ್ ಚೇಂಜ್ ನೀವು ಕಂಟಿನ್ಯೂ ಯಾವಾಗ್ಲೂ ಈ ಗಂಡು ಮಕ್ಕ ಹಂಗೇನೆ ಹೆಣ್ಣು ಮಕ್ಕ ಏನೋ ಈಗ ನಾವು ಲವ್ ಮಾಡ್ತಾರ ಟೈಮ್ನಲ್ಲಿ ಹಾವ್ ಹೇಳ ತಕ್ಕನು ಅದೇ ಡ್ರೆಸ್ ಚೇಂಜೇ ಇಲ್ಲ. ಹಂಗೆ ಕತೆ ಹೆಣ್ಣು ಮಕ್ಕ ಹೆಂಗ್ ಬೇಕಾದ್ರು ಹಂಗೆ ಚೇಂಜ್ ಮಾಡ್ಬಿಡ್ತಾ ಡ್ರೆಸ್ ಹಿಂಗ್ ಚಂದ ಕಾಣ್ತಾ ಹಂಗ್ ಚಂದ ಕಾಣ್ತಾ. ನಮ್ಗೆ ಇಲ್ಲಿ ಹುಡುಗರು ಇದ್ರಲ್ಲಿ ಡೌಟ್ ಅಂತಿತ್ತು, ಇದು ಹೇಳ್ತಾ ಎಂತದೇನಂತ ಅಂದಿದ್ದಾಯ್ತಲ್ಲ. ಅಲ್ಲಿಗೆ ಈಗ ಮುಂದಿನ ಕತೆ ಏನು? ಮುಂದಿನ ಕತೆ ಇಷ್ಟೇ. ಏನ್ ಗೊತ್ತನ್ರಿ, ನನಗೇನ್ ಅನ್ಸುತ್ತೆ ಅಂದ್ರೆ ಈಗಾದ್ರೆ ಅದೇ ಮೊಬೈಲ್ ಇತ್ತು, ಅದಿತ್ತು ಇದಿತ್ತು, ಅವಾಗೆಲ್ಲ HD ಕತೆ ಮೀಟ್ ಮಾಡಿದ್ದೆ ದೊಡ್ಡ ಪ್ರಾಬ್ಲಮ್. ಅಕ್ಕಯ್ಯನ ಮನೆಗೆ ಅಂದ್ರೆ ಮಹಾಲಕ್ಷ್ಮಕ್ಕಯ್ಯ ಅಂತ ಹೇಳಿದ್ನಲ್ಲ, ಅವ್ರ ಮನೆಗೆ ಫೋನ್ ಮಾಡಿ ಅವಳು ಅಲ್ಲಿ ಬಂದ್ರೆ ಹಂಗೆ ಮೀಟ್ ಮಾಡೋದು. ಈಗ ನಂಗೆಲ್ಲ ಪಾರ್ಕು ಸಿನಿಮಾ ಗಿನಿಮಾ ಎಂತದು ಏನೇನು ಇಲ್ಲ, ನಥಿಂಗ್. ನಾವು ಮೀಟ್ ಲವ್ ಮಾಡಿದ್ರು ಅದು ಹೇಳಿದ್ದು ಹೌದು, ಮೀಟ್ ಮಾಡಲ್ಲೇ ಆಗ್ತಿತ್ತಿಲ್ಲ. ಅದು ಏನಂತಂದ್ರೆ ನಾನ್ ಕಾಲೇಜ್ಗೆ ಹೋಗ್ತಿದ್ದೆ ಅಂಡ್ ಇವ್ರಿಗೆ ಶೂಟ್ ಅವಾಗ ಏನೋ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ರು. ಸೊ ಇವ್ರಿಗೆಲ್ಲ ಅವಾಗ ಏನಂತಂದ್ರೆ ಇವ್ರು ಔಟ್ಡೋರ್ ಹೋಗ್ಬಿಟ್ರೆ 2-3 ತಿಂಗಳು ಇಲ್ಲ, ಫೋನು ಇಲ್ಲ, ಎಂತದೂ ಇಲ್ಲ. ಸೊ ದಟ್ ಈಸ್ ದ ಥಿಂಗ್. ಲವ್ ಪ್ರೀತಿ ಯಾವತ್ತೂ ಅಜರಾಮರ. 2 ತಿಂಗಳ ಗ್ಯಾಪ್ ಅಥವಾ 3 ತಿಂಗಳ ಗ್ಯಾಪ್ ಅನ್ನೋ ಪ್ರಶ್ನೆ ಇರೋದೇ ಇಲ್ಲ. ಇದು ಈಗಂತಾರೆ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಅಲ್ಲಿ ಹೆಂಗಪ್ಪ ಮೇಂಟೈನ್ ಮಾಡೋದು ಅದನ್ನ. ಆಮೇಲೆ ಇದು ಅಂತಂದಲ್ಲ, ಅದು ಚೀಟಲ್ಲಿ ಬರ್ಕೊಟ್ಟಿದೆ ಅಂತದಂದ ಅದು ಅವಾಗ್ಲೇ ಹೇಳಾಯ್ತು ನಾನು. ಅದನ್ನ ಇವತ್ತೊಂದು ಆ ಮಾತನ್ನು ನಾನು ರಿಪೀಟ್ ಮಾಡ್ತಾ ಇದ್ದಿ. ಏನು ಅಂತಂದ್ರೆ ಒಳ್ಳೆ ಲೈಫ್ ಕೊಡ್ತೇನೆ 2 ವರ್ಷದಲ್ಲಿ ಅಂತ ಹೇಳಿದೆ, ಅದೇ ನಂಬಿಕೆಲ್ಲೂ ಇತ್ತು. ಆದ್ರೆ ಆ ನಂಬಿಕೆಗಿಂತ ನನ್ನ ಮೇಲಿನ ಒಂದು ಪ್ರೀತಿ ಅಗಾಧವಾಗಿತ್ತು. 2 ವರ್ಷದಲ್ಲಿ ಒಳ್ಳೆ ಲೈಫ್ ಕೊಡ್ತೀನಿ ಅಂತಂದೆ. ಆದ್ರೆ ಆವತ್ತು ನಾನು ಪ್ರಾಮಿಸ್ ಏನ್ ಮಾಡಿದ್ದು ಹೃದಯದಿಂದ, ಇವಳನ್ನ ಮದುವೆ ಆಗ್ಬೇಕು, ಇವಳಿಗೆ ಮೋಸ ಮಾಡ್ಬಿಟ್ಟು ಮದುವೆ ಆಗೋಣ ಅಂತ ಅಲ್ಲ. ಬಟ್ ಹಣೆ ಬರದಲ್ಲಿ ಇವತ್ತಿನವರೆಗೂ ಅಷ್ಟು ಒಂದು ಒಳ್ಳೆ ಲೈಫ್ ಅನ್ನ ನನಗೂ ಕೊಡಕ್ಕಾಗಿಲ್ಲ. ಅದ್ರ ಬಗ್ಗೆ ನನಗೆ ಬೇಜಾರಿದೆ. ಎಕ್ಸ್ಟ್ರೀಮ್ಲಿ ಸಾರಿ. ಯಾಕೋ ನಿಮ್ ಲ್ಯಾಂಗ್ವೇಜ್ ಅಲ್ಲಿ ಜಾಸ್ತಿ ಇಂಗ್ಲಿಷ್ ಆಗ್ಲಿಲ್ವಾ? ಆಯ್ತು ಬಿಡು. ಮುಂದೆ ಹೀಗೆ ಇರಬೇಕಾದ್ರೆ ಏನಾಯ್ತು, ಮದುವೆ ಆಗಬೇಕು ಅನ್ನುವಂತ ಒಂದು ನಿರ್ಧಾರಕ್ಕೆ ಬಂದ್ವಿ. ಬಿಕಾಸ್ ನಮ್ದು ತುಂಬಾ ಮುಂಚೆ ಎಲ್ಲ ಮೀಟ್ ಮಾಡಿಲ್ಲ. ಏನಾದ್ರೂ ಇವ್ರೇನಾದ್ರೂ ಆಂಟಿ ಮನೆಗೆ ಬಂದ್ರೆ ಆ ಟೈಮಲ್ಲಿ ನಾನ್ ಅವೈಲೇಬಲ್ ಇದ್ರೆ ಮಾತಾಡ್ಕೊಂಡು ಹೋಗಿದ್ರು. ಸೊ ಇಟ್ ಇಸ್ ಹಾರ್ಡ್ಲಿ ಐ ಥಿಂಕ್ ಬಿಫೋರ್ ಮ್ಯಾರೇಜ್ ನಾವು ಒಂದು 4-5 ಟೈಮ್ಸ್ ಮೀಟ್ ಮಾಡಿರೋದಂತಂದ್ರೆ ಅಲ್ಲೇನೆ. ಬಿಕಾಸ್ ವಿ ಡಿಡ್ ನಾಟ್ ಹ್ಯಾಡ್ ಅ ಚಾನ್ಸ್ ನಾವು ಬೇರೆ ಕಡೆ ಹೋಗಿ ಮೀಟ್ ಮಾಡುವಂತದ್ದು ಆ ತರದ್ದು ಏನೂ ಇರ್ಲಿಲ್ಲ. ಬಿಕಾಸ್ ನಾನ್ ಹೇಳಿದೆ ನಮ್ಮ ಇದ್ರಲ್ಲಿ ಒಂದು ನೆನಪತ್ತು ಹೇಳ್ಬಿಡ್ತಿ. ಈಗ ಅಕಸ್ಮಾತ್ ಅಕ್ಕನ ಮನೆಯಲ್ಲೇ ಇರ್ಬೋದು ಹಿಂಗೆ ಅಂತ. ಈಗ ನಮ್ಮವ್ರು ಯಾರಾದ್ರೂ ಬಂದ್ ಅಥವಾ ಮೀಟ್ ಮಾಡಿದಾಗ ಇವಳು ಅಂಶು ಶರ್ಮಾ ಅಂತ ನಾನು ಪರಿಚಯ ಮಾಡಿಸ್ತಿರ್ಲಿಲ್ಲ. ನಾನು ಮದುವೆ ಆಗೋ ಹುಡುಗಿ ಅಂತಾನೆ ಅಷ್ಟೊಂದು ಕಾನ್ಫಿಡೆನ್ಸ್ ನನ್ನ ಗರ್ಲ್ ಫ್ರೆಂಡ್ ಅಂತದೆಲ್ಲ ಏನಿಲ್ಲ, ನಾನ್ ಮದ್ವೆ ಆಗೋ ಹುಡುಗಿ ಅಂತಾನೆ ಪರಿಚಯ ಮಾಡಿಸ್ತಿದ್ರು. ಸೊ ಅದು ಇಲ್ಲಿಂದ ಆಗ್ಲೇ ಅದು ಬಂದ್ಬಿಟ್ಟಿತ್ತು. ಅಲ್ಲೇನೇ ಇದ್ರು ಶಿ ಇಸ್ ಮೈ ಲೈಫ್ ಪಾರ್ಟ್ನರ್, ಇವಳೇ ಅಂತ ಹೇಳ್ಕೊಂಡು ಹೋಗಿ ಮನೆಯಲ್ಲಿ ಹೋಗಿ ಹೇಳ್ಬಿಟ್ಟು ನಾನು ಅದೊಂದು ಇಲ್ಲ ಒಂದ್ ನಿಮಿಷ ಇದಾತಲ್ಲ. ಈಗ ಮದುವೆ ಆಗುವಂತ ಹೇಳಿ ನಾವಿಬ್ರು ಡಿಸೈಡ್ ಮಾಡಿದ್ವಿ. ಮಧ್ಯದಿಂದ ನಾನು ಮದುವೆ ಆಗೋ ಹುಡುಗಿ ಅಂತ. ಬಟ್ ಇಲ್ಲಿ ಒಂದು ಪ್ರಶ್ನೆ ಇದೆ. ಇವ್ರ ಮನೆಯಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಿಕ್ಟು, ಈ ಪಂಜಾಬ್ದು ಗೊತ್ತಿದ್ವಲ್ಲ. ಆಮೇಲೆ ನಮ್ಮ ಮನೇಲಿ ಏನಂತಂದ್ರೆ 18 ವರ್ಷ ಆಯ್ತು ಅಂತಂದ್ರೆ ಡೆಫಿನೆಟ್ಲಿ ಇಟ್ ಇಸ್ ಅ ಥಿಂಗ್. ಓಕೆ, ಮದ್ವೆ ಮಾಡಿ ಕಳಿಸ್ಬಿಡ್ಬೇಕು. ಸೊ ಅದಕ್ಕೆ ಒಂದು ಸೆಕೆಂಡ್ ಥಾಟೇ ಇರ್ಲಿಲ್ಲ. ಏನಾಯ್ತು ಅಂತಂದ್ರೆ ನಾವ್ ಆಕ್ಚುಲಿ ಇಷ್ಟು ಬೇಗ ಮದುವೆ ಆಗ್ಬೇಕು ಅನ್ನೋದು ಏನು ಇರ್ಲಿಲ್ಲ. ಬಟ್ ನನ್ನ ಮನೆಯಲ್ಲಿ ಬೇರೆ ಅಲೈನ್ಸ್ ನೋಡಕ್ ಶುರು ಮಾಡ್ಬಿಟ್ಟಿದ್ರು. ನಾನು ಆಲ್ರೆಡಿ ಇನ್ಫಾರ್ಮ್ ಮಾಡ್ಬಿಟ್ಟಿದ್ದೆ. ಅದಕ್ಕಿಂತ ಬಿಫೋರ್ನೇ 6 ಮಂತ್ಸ್ ಬಿಫೋರೇನೆ ಇವ್ರ ಪೇರೆಂಟ್ಸ್ ಬಂದ್ಬಿಟ್ಟು ನನ್ನ ನೋಡಿ ಹಲೋ ನಿಲ್ಸಿ, ಈಗ ಅದನ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ತಗೊಳೋಣ. ಅದು ಮುಂದೆ ಏನಾಗತ್ತೆ ಅಂತ ಜನಕ್ಕೂ ಕ್ಯೂರಿಯಾಸಿಟಿ ಇರ್ಬೇಕು. ನೀವು ಒಂದೇ ಎಪಿಸೋಡ್ ಅಲ್ಲಿ ನಮ್ದು ಅಂತ ಜಗತ್ತಲ್ಲಿ ನಮಗಿಂತ ಪ್ರೇಮ ಕಥೆಗಳು ತುಂಬಾ ಇದೆ. ಆದ್ರೆ ನಮ್ದು ಇನ್ನು ಕಥೆಯಾಗಿ ಉಳಿದಿಲ್ಲ. ನಮ್ದು ಇನ್ನು ರನ್ನಿಂಗ್ ಇವತ್ತು ಫಸ್ಟ್ ಆಯ್ತು. ನಮಸ್ಕಾರ. ಮುಂದಿನ ಸಂಚಿಕೆ ನೋಡೋಣ. ಅಂಶು ಅಶೋಕ್ ಹೆಗ್ಡೆ.